ಹಿತ ಪುಟ್ಟ, ನೀ ನನ್ನನ್ನು ಅಪ್ಪ ಅಮ್ಮ ಅಂತ ಕರೀತಾ ಇದ್ದಿದ್ದು ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ? ಎಷ್ಟು ಮುದ್ದಾಗಿ ನನ್ನನ್ನು ಕರೀತಾ ಇದ್ದೆ. ಈಗಲೂ ಹಾಗೆ ಒಂದ್ಸಲ ಕರೀತೀಯಾ? ಜಾಣ ಜಾಣ ನನ್ನ ಬಂಗಾರಿ. ಹಿತಾಪುಟ್ಟಿ, ನನ್ನನ್ನು ತಾತ ಅಂತ ಕರಿ ನೋಡೋಣ. ತಾತ. ವೆರಿ ಗುಡ್, ವೆರಿ ಗುಡ್. ಹಿತಪುಟ್ಟ, ನಾನೇ ನಿನ್ನಂತ ಕರೀತಿದ್ದೆ. ಅತ್ತೆ. ಹಿತ ನನ್ನ ಮಾಮ. ದುರ್ಗಾ, ಟಿವಿ ನೋಡಿದ್ ಬಿಟ್ರೆ ಇವತ್ತೇ ಕಣೆ ಇಂಥ ಎಮೋಷನಲ್ ಫ್ಯಾಮಿಲಿ ಸೀನ್ ನೋಡ್ತಿರೋದು. ಇವ್ರನ್ನೆಲ್ಲ ನೋಡ್ತಿದ್ರೆ ನಂಗೆ ಅಳು ಬಂದಂಗ ಆಗ್ತಿದೆ. ನನ್ ಮುದ್ದು ಕಣ್ಗಳು ಪಾವನ ಆದ್ವು. ಎಲ್ರು ಎಷ್ಟು ಖುಷಿಯಾಗಿದಾರಲ್ವಾ ಮಣಿ? ಪುಟ್ ಮೇಡಮ್ ಒಂದೇ ಒಂದು ಮಾತಿಗೋಸ್ಕರ ಇವರೆಲ್ಲ ಎಷ್ಟು ಕಾಯ್ತಿದ್ರು ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ ಅಲ್ವಾ? ಲೇ ದಮ್ಮು, ಹಿತ ಮತ್ತೆ ಮಾತಾಡ್ತಿದ್ದಾಳೆ ಅಂತ ಎಲ್ಲರೂ ಅವ್ರವ್ರ ಹೆಸರನ್ನು ಕರ್ಸ್ಕೊಳ್ತಿದ್ದಾರೆ. ನೀನು ಯಾಕೆ ಸುಮ್ಮನಿದ್ಯಾ? ನೀನು ಕರ್ಸ್ಕೊಳ್ಳಿ ಅಜ್ಜಿ ಬಜ್ಜಿ ಅಂತ. ರಾಣೆ, ನಾನು ಟೆನ್ಷನ್ ಅಲ್ಲಿದ್ದೀನಿ, ಸುಮ್ಮನೆ ಇರಿ. ಗಾಡಿ ಗಾಡಿ, ತಮಾಷೆ ಮಾಡುವುದಕ್ಕೆ ಇದು ಸಮಯವಲ್ಲ. ಕಂದ, ಎಲ್ಲರನ್ನೂ ಕರೆದಿದ್ದಾಯ್ತು. ಇವಾಗ ಅಪ್ಪಂಟನ್ ಒಂದೇ ಒಂದ್ಸತಿ ನಿನ್ ಬಾಯಿ ತುಂಬ ಅಪ್ಪ ಅಂತ ಕರಿತೀಯಾ ಪ್ಲೀಸ್? ನಮ್ ಪುಟ್ ಮೇಡಮ್ ಸ್ಕೂಲ್ ಮೇಡಮ್ ತರ ಎಲ್ಲರ ಹೆಸರನ್ನು ಕರೆದು ಅಟೆಂಡೆನ್ಸ್ ಹಾಕ್ತಿದ್ದಾಳೆ. ಪುಟ್ ಮೇಡಮ್ ನನ್ನ ಕರೀಲೇ ಇಲ್ಲ. ಮಣಿ ಗಾಸಿಪ್ ಗಿಣಿ. ನನ್ನ ಹೆಸರು ಮುದ್ದಾಗಿದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಮುದ್ದಾಗಿದೆ ಅಂತ ಪುಟ್ ಮೇಡಮ್ ಬಾಯಲ್ಲಿ ಕೇಳ್ದಾಗ್ಲೇನೆ ಗೊತ್ತಾಗಿದ್ದು. ಕಂದ, ಅಪ್ಪ ಅಂತ ಕರೀಲೇ ಇಲ್ಲ ಪ್ಲೀಸ್ ಕಂದ, ಒಂದೇ ಒಂದ್ಸತಿ ಅಪ್ಪ ಅಂತ ಕರಿತೀಯಾ ಪ್ಲೀಸ್? ಕೊಲೆಗಾರ ಕೊಲೆಗಾರ. ಅಮ್ಮ ಕೊಲೆ. ಬಾಸ್ಗೂ ಒಂದ್ಸಲ ಅಪ್ಪ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ. ದೇವಿಯವ್ರೆ, ನೀವಾ? ಯಾವಾಗ ಬಂದ್ರಿ? ಬಂದ್ ತುಂಬಾ ಹೊತ್ತಾಯ್ತಾ? ಹೌದು, ಇಷ್ಟ ದಿನ ಎಲ್ಗ್ ಹೋಗಿದ್ರಿ ನೀವು? ನಾನು ನೋಡಕ್ ನೀವು ಬರ್ಲೇ ಇಲ್ಲ. ಹೇಳ್ದೆ ಕೇಳ್ದೆ ಅದ್ ಎಲ್ಲಿ ನಾಪತ್ತೆ ಆಗ್ಬಿಡ್ತಿರೋ ಏನೋ. ನಾನ್ ದಿನ ನಿಮಗ್ ನೋಡ್ಬೇಕು ಅಂತ ಎಷ್ಟು ಸಲ ಅನ್ಕೋತಿದ್ನೋ ಏನೋ. ಎಲ್ಲಿ ಹೋಗಿದ್ರಿ ನೀವು? ಗೊತ್ತು ದುರ್ಗಾ, ನನಗೆಲ್ಲಾನು ಗೊತ್ತು. ಗೊತ್ತಾ? ಏನ್ ಗೊತ್ತು? ಓ, ನೀನ್ ನನಗೋಸ್ಕರ ಯಾಕೆ ಕಾಯ್ತಾ ಇದ್ದೆ?
ನಿನಗೆ ನನ್ನ ಹತ್ರ ಎಲ್ಲಾನು ಯಾಕೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸತ್ತೆ? ನೀನು ಕೆಲವೊಂದ್ಸಲ ನನ್ನ ಜೊತೆ ಯಾಕೆ ಜಗಳ ಆಡ್ತೀಯಾ? ಮತ್ತೆ ಮರುಕ್ಷಣ ಎಲ್ಲಾನು ಮರೆತು ಮತ್ತೆ ಯಾಕೆ ನನ್ನ ಹತ್ರ ಮಾತಾಡ್ತೀಯಾ? ಎಲ್ಲಾನು ನನಗೆ ಗೊತ್ತು ದುರ್ಗಾ. ದೇವಿ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ಈಗ ನಿನಗೆ ನನ್ನ ಮಾತು ಅರ್ಥ ಆಗಲ್ಲ, ಆದರೆ ನಿನಗೆ ಎಲ್ಲ ವಿಷಯ ಹೇಳ್ತೀನಲ್ಲ, ಅವಾಗ ನಿನಗೆಲ್ಲಾನು ಅರ್ಥ ಆಗತ್ತೆ. ನಿನ್ಗೆ ಯಾಕೆ ನನ್ನ ಕಂಡ್ರೆ ಅಷ್ಟೊಂದು ಕಾಳಜಿ? ನನಗೆ ಯಾಕೆ ನಿನ್ನನ್ನು ಕಂಡ್ರೆ ಅಷ್ಟೊಂದು ಇಷ್ಟ? ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ದುರ್ಗಾ. ಪ್ರಶ್ನೆ ಉತ್ತರ? ದೇವಿ ಅವರೇ, ನಾನ್ ಸ್ಕೂಲ್ಗೆ ಹೋಗುವಾಗ್ಲೇನೆ ಇಷ್ಟೊಂದು ಪ್ರಶ್ನೆ ಉತ್ತರ ಅಂತೆಲ್ಲ ಹುಡ್ಕಾಡಿಲ್ಲ. ನೀವೊಳ್ಳೆ ಏನೇನೋ ಮಾತಾಡ್ತಿದ್ದೀರಾ. ಅದೆಲ್ಲ ಬಿಡು ದುರ್ಗಾ. ನನಗೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಆ ವಿಷಯ ಕೇಳ್ತಿದ್ರೆ ನಿನಗೆ ತುಂಬ ಖುಷಿ ಆಗತ್ತೆ. ಎಷ್ಟು ಅಂತ ಹೇಳಿದ್ರೆ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗ್ತಿಲ್ಲ. ನೀನು ಕುಣಿದು ಹಾಡ್ಬಿಡ್ತೀಯ. ಹೌದಾ? ಏನಂತ ವಿಷಯ? ದೇವಿಯವರೇ, ನಾನು ಅಷ್ಟೇ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಆ ವಿಷಯ ಏನಾದ್ರೂ ನಿಮಗೆ ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಖುಷಿ ಪಡ್ತೀರಾ. ಆಯ್ತು ಹೇಳುವಂತೆ. ಆದ್ರೆ ಅದ್ ಏನ್ ವಿಷಯ ಅಂತ ನಾನ್ ಮೊದ್ಲು ಹೇಳ್ತೀನಿ, ಆಮೇಲೆ ನೀನ್ ಹೇಳು, ಸರಿನಾ?